ಈ ಬಾರಿಯ ಬಸವ ಜಯಂತಿಗೆ ಡಿಜೆ ಬದಲು 500 ಕಲಾ ತಂಡಗಳನ್ನು ಕರೆಸುವ ಮೂಲಕ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಜಿಲ್ಲಾಡಳಿತಕ್ಕೆ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರು ಸಲಹೆಯನ್ನು ನೀಡಿದರು. ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯ ಅಂಗವಾಗಿ ಬೀದರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜರುಗಿದಂಥ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದಂಥ ಅವರು, ಮಹಾನ್ ನಾಯಕರ ಜಯಂತಿ ಕಾರ್ಯಕ್ರಮಗಳಿಗೆ ಡಿಜೆ ಹಚ್ಚಿ ಕುಣಿಯುವುದು ಅರ್ಥಹೀನ. ಇದರಿಂದ ಸಾರ್ವಜನಿಕರಿಗೂ ತೊಂದರೆ. ಆದ್ದರಿಂದ ಡಿಜೆಗೆ ಖರ್ಚು ಮಾಡುವ ಹಣದಲ್ಲಿ 500 ಸಾಂಸ್ಕೃತಿಕ ಕಲಾ ತಂಡಗಳನ್ನು ಕರೆತನ್ನಿ. ಒಂದು ಡಿಜೆ ಬದಲು ಹಲ್ಗಿ, ಡೋಳು, ಕಸಾಳೆ ಹೀಗೆ ಜಿಲ್ಲೆ ಎಲ್ಲಾ ತಂಡಗಳನ್ನು ಕರೆತನ್ನಿ. ಇದು ಡಿಜೆಗಿಂತ ಹೆಚ್ಚು ಸದ್ದು ಮಾಡುತ್ತದೆ ಮತ್ತು ಮಹಾತ್ಮರ ಜಯಂತಿಗಳು ಕೇವಲ ಕುಣಿಕೆಗಲ್ಲ ಎಂದರು. ಬೇಕಾದಷ್ಟು ಒಂದು 500 ತಂಡಗಳು ತರಿಸ್ತೀವಿ. ಒಂದು ಡಿಜಿದಾಗ ನಮ್ಮ ಬೀದರ್ ಜಿಲ್ಲೆದಾಗ ಎಷ್ಟು ತಂಡವ, ಹಲ್ಗಿ, ಡೋಳು ಅವ್ರು ಎಲ್ಲರೂ ಅಷ್ಟೇ ರೊಕ್ಕದಾಗ ಬರ್ತಾರೆ. ಮತ್ತು ಅದಕ್ಕೆ ಹೆಚ್ಚು ಸಮಯ ಇರ್ತದೆ. ಹೊರತು ಯಾರು ಆಟಕ್ಕೆ ಅದು ದಯಮಾಡಿ ಜಿಲ್ಲಾಡಳಿತ ವಿನಂತಿ ಅದ, ಅದು ಒಂದು ಪರಂಪರೆ ಪ್ರಾರಂಭ ಮಾಡಿ ಮಹಾಪುರುಷರ ಜಯಂತಿಯ ಉತ್ತರಗಳನ್ನು ಆಚರಣೆ ತರ್ರಿ. ನಾವು ಆಚರಣೆ ತರ್ರಿ, ಬರೇ ಅವ್ರದ್ದು ಜಯಂತಿನ ಕುಣಿಲಿಕ್ಕಲ್ಲ. ಇದೇ ವೇಳೆ ಮಾತನಾಡಿದಂತಹ ಹಿರಿಯ ದಲಿತ ಮುಖಂಡ ಮಾರುತಿ ಬೌದ್ಧೆ ಮಾತನಾಡಿ, ಮೊನ್ನೆ ನಡೆದಂಥ ಅಂಬೇಡ್ಕರ್ ಜಯಂತಿಯ ವೇಳೆ ಹಲವು ಕಡೆ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸದೆ ನಿರ್ಲಕ್ಷ್ಯ ತೋರಲಾಗಿದೆ. ಅದರಿಂದ ಜಿಲ್ಲಾಡಳಿತ ಕಡ್ಡಾಯವಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂದು ಬರೆದಿರುವಂಥ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವಂತೆ ಕ್ರಮ ವಹಿಸಬೇಕು ಅಂತ ಸೂಚನೆಯನ್ನ ನೀಡಿದರು. ಖಾಸಗಿ ಶಾಲೆಗ ಸರ್ಕಾರಿ ಶಾಲೆಗ ಏವನ್ ಮನ್ನಾಡಿ ಪೊಲೀಸ್ ಸ್ಟೇಷನ್ ಕೂಡ ಅಂಬೇಡ್ಕರ್ ಜಯಂತಿ ಮಾಡಿದ್ವಿ. ಈಗ ಹಲವಾರು ಪ್ರತಿ ವರ್ಷ ನಾವು ಹೇಳ್ತೇವೆ, ಅದು ಆಯ್ತು. ಈಗೂ ಕೂಡ ಬಸವಣ್ಣವರ ಏನು ಫೋಟೋ ಪೂಜೆ ಮಾಡ್ತೇವೆ, ಅಲ್ಲಿ ಎಲ್ಲರೂ ಕೂಡ ಸಾಂಸ್ಕೃತಿಕ ನಾಯಕ ಅಂತ ಫೋಟೋ ಬರ್ತದೆ. ಎಲ್ಲ ಶಾಲಾ ಕಾಲೇಜು, ಪೊಲೀಸ್ ಸ್ಟೇಷನ್ ಎಲ್ಲ ಏನು ಸರ್ಕಾರ ಆದೇಶ ಪ್ರಕಾರ ಏನು ಆಗಬೇಕು. ಒಂದೇದಾಗಿ. ಎರಡನೇದು ಸರ್ಕಾರ ಕಾರ್ಯಕ್ರಮ. ಇಲ್ಲಿ ನಮ್ಮ ಸ್ಟೇಟ್ ಹೆಚ್ಚಿಗೆ ಸಮಿತಿಯ ಕಾರ್ಯಕ್ರಮಗಳು, ಸರ್ಕಾರ ಕಾರ್ಯಕ್ರಮ ಏನಿದೆ ರಂಗಮಂದಿರದಲ್ಲಿ ಆಗುತ್ತೆ. ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮ ಆಗಬೇಕು, ಅಲ್ಲಿ ಹೆಚ್ಚಿನ ಜನ ಸೇರ್ಬೇಕು. ದಯಮಾಡಿ ಪ್ರತಿ ವರ್ಷ ಸರ್ಕಾರ ಕಾರ್ಯಕ್ರಮ ಮಾಡಬೇಕು. ನಾಳೆ ನಾವು ನಮ್ಮ ಮಾಡಬೇಕಾಗಿರೋ ಸರ್ಕಾರ ಕಾರ್ಯಕ್ರಮ ಅದು ಸರ್ಕಾರ ಕಾರ್ಯಕ್ರಮ ಆಗಬೇಕು. ಸರ್ಕಾರ ಕಾರ್ಯಕ್ರಮದಲ್ಲಿ ಹೆಚ್ಚಿನ 4 ತಾಸು ನಿವೃತ್ತ ನ್ಯಾಯಮೂರ್ತಿಗಳು ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕಂತ ನಾನು. ಇನ್ನು ಬಸವ ಜಯಂತಿ ಉತ್ಸವ ಸಮಿತಿ 2025ರ ಅಧ್ಯಕ್ಷ ಜಯರಾಜ್ ಖಂಡ್ರೆ ಮಾತನಾಡಿ, ಈ ಬಾರಿಯ ಬಸವ ಜಯಂತಿಯನ್ನು 3 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿದ್ದು, ಏಪ್ರಿಲ್ 27ರಂದು ಸಂಜೆ 5:30 ಬಸವ ಮುಕ್ತಿ ಮಂದಿರದಿಂದ ಬಸವೇಶ್ವರ ವೃತ್ತದವರೆಗೆ ಬಸವ ನಡಿಗೆ ಕಾರ್ಯಕ್ರಮ ಮತ್ತು 28ರಂದು ಬೆಳಗ್ಗೆ 7 ಗಂಟೆಗೆ ಗುಂಪಾದಿಂದ ಪಾಪನಾಶ್ವರೆಗೆ ಬೈಕ್ ರ್ಯಾಲಿ ಮಾಡಲಾಗುವುದು. ಸಾಯಂಕಾಲ 6 ಗಂಟೆಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಬಸವ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಮತ್ತು 29ರಂದು ಸಂಜೆ ನಾಡೋಜೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ವಚನ ಗಾಯನ ಮತ್ತು ಶರಣ ಜೀವನ ಚರಿತ್ರೆ ಬಗ್ಗೆ ಮಹಿಳೆಯರಿಂದ ವಿಶೇಷ ನಾಟಕ ಪ್ರದರ್ಶನ ನಡೆಯುವುದು. ಈ ಎಲ್ಲ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದಿಂದ ಸಹಕಾರ ನೀಡಬೇಕು ಅಂತ ಕೋರಿದರು. ಇವಾಗ ಇದೇ ಬರ್ತಕ್ಕಂಥ 28ನೇ ತಾರೀಕಿಗೆ ಮುಂಜಾನೆ ಸರಿಯಾಗಿ 7 ಗಂಟೆಗೆ ಚಿದಂಬರ ಆಶ್ರಮ ಗುಂಪಲ್ಲಿಂದು ನಾವು ಪಾಪನಾಶ್ವರಿಗೆ ಬೈಕ್ ರ್ಯಾಲಿ ಮಾಡ್ತೀವಿ. ಬೈಕ್ ರ್ಯಾಲಿ, ಕಾರ್ ರ್ಯಾಲಿ, ಸಾವಿರಾರು ಮಕ್ಕಳು ಬೈಕ್ ತೊಗೊಂಡ್ಬರ್ತಾರೆ. ಎಲ್ಲರಿಗೆ ಕಡ್ಡಾಯ ಹೆಲ್ಮೆಟ್ ಹಾಕೊಂಡು ನೀವು ಬೈಕ್ ರ್ಯಾಲಿ ಬರ್ಬೇಕಂತ ನಾವು ಆದೇಶ ಮಾಡ್ತೀವಿ. ಅದಕ್ಕೆ ತಾವು ಜಿಲ್ಲಾಡಳಿತದಿಂದ ಅದಕ್ಕೂ ತಾವು ಸಹಕಾರ ಮಾಡಬೇಕು. ಸಾಯಂಕಾಲ ಸರಿಯಾಗಿ ನಾವು 6 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. 6 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಈಶ್ವರ್ ಖಂಡ್ರೆ ಅವರಿಗೆ ಉದ್ಘಾಟಕರ ಬರ್ತಾರೆ. ಅದೇ ನಮ್ಮ ಬೀದರ್ನ ಎಲ್ಲ ಗಣ್ಯ ನಾಯಕರು ಇರ್ತಾರೆ. ಪೂರಾ ಬೀದರ್ನ ಜಿಲ್ಲಾ ಆಡಳಿತ ಅವತ್ತೆಲ್ಲ ಜಿಲ್ಲಾ ಆಡಳಿತ ನಮ್ಗೆ ಸಪೋರ್ಟ್ ಆಗಿರಬೇಕು. ಎಲ್ಲ ಸಪೋರ್ಟ್ ಆಗಿ ಅವತ್ತು 28 ಆಯಿತು. 29ನೇ ತಾರೀಕಿಗೆ ವಚನ ಸಂಗೀತ ಕಾರ್ಯಕ್ರಮ ಭಾಳ ಭವ್ಯವಾಗಿ ನಮ್ಮ ನಾಡಿನ ಯಾರು ಒಳ್ಳೆ ಒಳ್ಳೆ ಗಾಯಕರವರಿಗೆ ಕರೆಸಿ ಒಳ್ಳೆಯ ಒಂದು ಸಂಗೀತೋತ್ಸವ ನಾವು ಮಾಡಬೇಕಂತೇಳಿ ನಮ್ಮದು ಎಲ್ಲ ನಮ್ಮ ಉತ್ಸವದ ಕಡೆಯಿಂದ ನಾವು ಒಂದು ನಿರ್ಣಯ ತಗೊಂಡಿದ್ದೆವು. ಅದೇ ಥರ ಮುಂದೆ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ 6 ಗಂಟೆಗೆ ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿಗಳು ತಾವು ಬಂದು ನಾವೊಂದು ವಚನ ಮುಖಾಂತರ ನಮ್ಗೆ ಓದಿ ನಮ್ಗೆ ಚಾಲನೆ ಕೊಟ್ಟಿದಾಗ ನಾವೇನು ಮಾಡ್ತೀವಿ, ಮೆರವಣಿಗೆ ಭಾಳ ಉತ್ಸವದಿಂದ ನಾವು ಮೆರವಣಿಗೆ ತೊಗೊಂಡು ಹೋಗ್ತೀವಿ. ಆ ಮೆರವಣಿಗೆಯಲ್ಲಿ ಯಾರಿಗೂ ನಾವು ಅಡೆತಡೆ ಆಗಲ್ಲಪ್ಲೆ ನೀವು ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳು ನಾವು ನೋಡ್ಕೊಂಡು
ಕರೆಕ್ಟಾಗಿ ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಮಾತನಾಡಿ ಏಪ್ರಿಲ್ 30ರಂದು ಜಿಲ್ಲಾಡಳಿತದಿಂದ ಬೆಳಗ್ಗೆ 8:30 ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭಾವಚಿತ್ರ ಪೂಜೆ ಹಾಗೂ ಬಸವೇಶ್ವರ ವೃತ್ತದಲ್ಲಿ ಮಾಲಾರ್ಪಣೆ ಹಾಗೂ ಸಂಜೆ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾದ ಭವ್ಯ ಮೆರವಣಿಗೆಗೆ ಜಿಲ್ಲಾಧಿಕಾರಿಗಳಿಂದ ಭವ್ಯ ಚಾಲನೆ ದೊರೆಯುವುದು ಎಂದರು. 29ನೇ ತಾರೀಕು ವಚನ ಸಂಗೀತ ಕಾರ್ಯಕ್ರಮ ಮತ್ತು ನಾಟಕ ಹೊಂದಿದೆ. ಅದು 28 ಮತ್ತು 29 ರಂಗಮಂದಿರ ಇಟ್ಟಿದ್ದೇವೆ. 30ನೇ ತಾರೀಕು ಗೌರ್ಮೆಂಟ್ ವತಿಯಿಂದ ಬೆಳಿಗ್ಗೆ 8:00ವರೆಗೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭಾವಚಿತ್ರ ಪೂಜೆ ಮತ್ತು ಬಸವೇಶ್ವರ ವೃತ್ತದಲ್ಲಿ ಮಾಲಾರ್ಪಣೆ. ಸಾಯಂಕಾಲ 6 ಗಂಟೆಗೆ ಮೆರವಣಿಗೆಯಲ್ಲಿ ಮೇಡಮ್ CO ಸಾಹೇಬರು ಮತ್ತು SP ಸಾಹೇಬರು. ಇನ್ನು ಪೂರ್ವಭಾವಿ ಸಭೆಯಲ್ಲಿ ಲಿಂಗಾಯತ್ ಸಮಾಜದ ಮುಖಂಡರು, ಜಿಲ್ಲೆಯ ಬಸವಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಚಿಂತಕರು ಭಾಗಿಯಾಗಿದ್ದರು.